ಜಿಲ್ಲೆಯ ಬಸವ ಕಲ್ಯಾಣ ಸಾರ್ವಜನಿಕ ಆಸ್ಪತ್ರೆಯು ಅವ್ಯವಸ್ಥೆಯ ತಾಣವಾಗಿದ್ದು ಇಲ್ಲಿನ ವೈದ್ಯರುಗಳು ಕರ್ತವ್ಯಕ್ಕೆ ಬಾರದ ಕಾರಣ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗ್ಗೆ 10 ಗಂಟೆಗೆ ಬಂದು ರೋಗಿಗಳಿಗೆ ಚಿಕಿತ್ಸೆ ನೀಡಬೇಕಾದ ವೈದ್ಯರುಗಳು 12:30 ಆದರೂ ಕೂಡ ವಯೋವೃದ್ಧರು, ಮಹಿಳೆಯರು ಆರೋಗ್ಯ ತಪಾಸಣೆಗಾಗಿ ಬಂದರೂ ಸಹ ಯಾರೊಬ್ಬ ವೈದ್ಯರು ಇಲ್ಲದ ಕಾರಣ ಇಲ್ಲಿನ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಹಲವು ಬಾರಿ ಸಾರ್ವಜನಿಕ ಆಸ್ಪತ್ರೆಯ ಮೇಲೆ ದೂರುಗಳು ಬಂದರೂ ಸಹ ಮೇಲಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ವಿಪರ್ಯಾಸದ ಸಂಗತಿಯಾಗಿದೆ. ಇಲ್ಲಿನ ಶಾಸಕ ಶರಣು ಸಲ್ಗಾರ್, ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಅವರ ಗಮನಕ್ಕೆ ಬಂದರೂ ಸಹ ಇಲ್ಲಿನ ಸಮಸ್ಯೆ ಹಾಗೆ ಉಳಿದಿದೆ, ಇನ್ನೂ ಕೂಡ ಬಗೆಹರಿದಿಲ್ಲ. ಸಾರ್ವಜನಿಕರು ತಮ್ಮ ಅಳಲನ್ನು ತೋಡ್ಕೋತಾ ಇದ್ದಾರೆ. ಪ್ರತಿ ದಿನ ವೈದ್ಯರು 11 ಗಂಟೆಗೆ ಬಂದು 1 ಗಂಟೆ ತನಕ ಮಾತ್ರ ಇರ್ತಾರೆ, ಆ ನಂತರ ಯಾರೊಬ್ರು ಆಸ್ಪತ್ರೆಯಲ್ಲಿ ಇರುವುದಿಲ್ಲ ಎನ್ನುವ ಆರೋಪ ಸಹ ಕೇಳಿ ಬಂದಿರುತ್ತದೆ. ಮುಂದಿನ ದಿನಗಳಲ್ಲಾದರೂ ಆಸ್ಪತ್ರೆಯ ವ್ಯವಸ್ಥೆ ಸುಧಾರಣೆ ಆಗುತ್ತಾ ಕಾದ್ ನೋಡೋಣ. ಇವತ್ತಿಗೆ 2 ದಿನ ಆಯ್ತು, ಡಾಕ್ಟರ್ಸ್ ನೋಡ್ತಾ ಇಲ್ಲ, ಯಾರು ಕೇಳಿ ಮಾಡ್ತಾ ಇಲ್ಲ. ತಾವೆಲ್ಲಿರುವ ರಾಜೇಶ್ವರಿ ಬಂದ್ರಿ, ಡಾಕ್ಟರ್ಸ್ ಏನ್ ನೋಡಿಲ್ಲ. ಏನ್ ಟೈಮ್ ಹೋಗ್ಯಾರಂದ್ರೆ ನೋಡ್ರಿ, ಬಸವ ಕಲ್ಯಾಣ ತಾಲೂಕಾ ಆಸ್ಪತ್ರೆಯಲ್ಲಿ, ಬಸವ ಕಲ್ಯಾಣ ಟೌನ್ ಅಲ್ಲಿ ಯಾರು ಡಾಕ್ಟರ್ಸ್ ಇಲ್ಲಿ ಯಾರು ಪೇಷಂಟ್ಗೆ ಸರಿಯಾಗಿ ನೋಡ್ತಾ ಇಲ್ಲ, ಯಾರೋ ಬಂದು ಇಲ್ಲಿ ಕೇರ್ ಮಾಡ್ತಾ ಇಲ್ಲ. ಪೇಷಂಟ್ಸ್ ಬರ್ತಾರ, ಧಕ್ಕಿ ತಿನ್ಕೊಂಡು ವಾಪಸ್ ಹೋಗ್ತಾರ. ಕೆಲವೊಂದು ಹಳ್ಳಿಲಿಂದ ಪೇಷಂಟ್ಸ್ ಇಲ್ಲಿ ಬರ್ತಾ ಇದಾರ, ಯಾರಿಗೂ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಡಾಕ್ಟರ್ಸ್ ಇವರಿಗೆ ಮರ್ಯಾದೆ ಕೊಡ್ತಾ ಇಲ್ಲ, ನೋಡ್ತಾ ಇಲ್ಲ, ಸರಿಯಾಗಿ ಟ್ರೀಟ್ಮೆಂಟ್ ಆಗ್ತಾ ಇಲ್ಲ. ಏನೋ ಒಂದೊಂದು ವಸ್ತುಗಳನ್ನ ಹೊರಗಿನ ತೋರಿ ಅಂತ ಬರ್ದು ಬಿಡ್ತಾರೆ ಚಿಟ್ಟಿಯಲ್ಲಿ. ಇದು ಹೊರಗಿನ ತಗೊಳಕ್ಕೆ ಅವ್ರ ಹತ್ರ ದುಡ್ಡು ಇರ್ತಾರೆ, ಅವ್ರು ಇಲ್ಲ ಯಾಕೆ ಬರ್ತಿರು, ಇವ್ರು ಯಾಕೆ ಮಾಡ್ತಿರು, ಎಲ್ಲ ಸರ್ಕಾರಿ ಹಾಸ್ಪಿಟಲ್ಗೆ ಯಾಕೆ ಬರ್ತಿರು? ಅವರು ಏನದ ಸರ್ಕಾರದಿಂದ ಏನು ಬರ್ತದ, ಆ ಸರ್ಕಾರದಿಂದ ಅವ್ರಿಗೆ ಏನು ಬರ್ತದ ಕೊಡ್ಬೇಕಲ್ಲ ಟ್ರೀಟ್ಮೆಂಟ್. ಅವರು ಟ್ರೀಟ್ಮೆಂಟ್ ಯಾರು ಡಾಕ್ಟರ್ ಸರಿಯಾಗಿ ಕೊಡ್ತಾ ಇಲ್ಲ. ಇಲ್ಲಿ ಬಹಳಷ್ಟು ಜನರದ ಸಮಸ್ಯೆ ಇದೆ. ಇಲ್ಲಿ ಬಹಳಷ್ಟು ನಮ್ಮ ಅಜ್ಜಿದವರು, ತಾಯಿ ತಂದೆಯವರು ಬಂದಾರ, ಅವ್ರು ಕೇಳ್ರಿ ಅವ್ರ ಸಮಸ್ಯೆಗಳು ಏನಲ್ಲ ಹೇಳ್ರಿ. ನನಗೆ ಹುಳ ಓಡಾಡಿದಂಗೆ ಓಡಾಡತ್ತವ ಒಳಗ ದತ್ಯಾಗ. ಅವ್ನ ಕಣ್ಣಿಗೆ ಕಟ್ಟಲು ಬಂದ್ಬಿಟ್ಟು ನಾಲ್ಯಾಗ ಬಿದ್ದಿದ. ನಾನು ಎಕ್ಸ್ರೇ ತೆಗಂತ ಇವತ್ತಿಗೆ 8 ದಿನ ಬಂದಿಲ್ಲ. ಬಂದ್ರು ಮತ್ತೆ ವಾಪಸ್ ಕಳ್ಸಿರೋದು ಯಾರು ನೋಡಿ ಹೇಳ್ರಿ, ಮಾತಾಡ್ರಿ, ಇಲ್ಲಿ ಕೇಳಾಕ ಬಂದರೆ CM ಹೇಳ್ತಾರೆ ನಿಮ್ ಪರ್ಸನಲ್ ನಿಮ್ದು ಏನಿದ್ದು ನೀವು ಹೇಳ್ರಿ ಕೇಳ್ರಿ ಅಂತ. ಯಾಕಂದ್ರೆ ಜನರಿಗೆ ಯಾರು ಕೇಳಬೇಕು, ಜನರಿಗೆ ಯಾರು ನೋಡ್ಬೇಕು? ಜನ ಬರ್ಬೇಕು, ಧಕ್ಕಿ ತಿನ್ಕೊಂಡು ಹೋಗ್ಬೇಕಾ? ತಾವು ಉತ್ತರ ಕೊಡ್ರಿ. ತಾಲೂಕಾ ಏನ್ CM ಆಗಿದ್ರ, ಇಲ್ಲಿ ಡಾಕ್ಟರ್ಸ್ ಏನ್ ಕೆಲಸ ಮಾಡ್ತಿದ್ರ ತಾವು ಉತ್ತರ ಕೊಡ್ರಿ. ಅವ್ರ ಟೈಮ್ ಮೇಂಟೈನ್ ಇಲ್ಲ. ಮುಂಜಾನೆ 9:00 ಬರಬೇಕು, 9:00 ಯಾರು ಬರ್ತಾ ಇಲ್ಲ, 11 ಬರ್ತಾರೆ. ಹೋಗ್ಬೇಕಾದ್ರ 1:30 ಹೋಗ್ಬೇಕು, ಅವ್ರು 12:30 ಹೊಂಟೋಗ್ತಾರೆ, 3 ಬರ್ತಾರೆ ರಿಟರ್ನ್ ಲಂಚ್ ಮಾಡಿ. ಅಂದ್ರೆ ಏನ್ ಸರ್ವಿಸ್ ಸಿಗ್ತಾ ಇದೆ? ತಾವು ಎಲ್ಲರೂ ಇದಕ್ಕೆ ಗಮನಕ್ಕೆ ತಗೊಂಡು ತಾಲೂಕು ಆಸ್ಪತ್ರೆಯಲ್ಲಿ ಏನ್ ದಂಧೆ ನಡೀತಾ ಇದೆ, ಯಾರಿಗೆ ಏನ್ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಗಮನಕ್ಕೆ ತಂದು ನಮ್ಮ ಬಸವ ಕಲ್ಯಾಣ ಶಾಸಕರು ಮತ್ತು ಹಾಗೆ ನಮ್ಮ MLC ex-MLC ವಿಜಯ್ ಸಿಂಗ್ ಸಾಹೇಬರು ಇಲ್ಲಿ ಬಂದು ನೋಡಬೇಕು. ತಾವೆಲ್ಲ ಏನದ ಇದು ಬಸವ ಕಲ್ಯಾಣ ಗೌರ್ಮೆಂಟ್ ಹಾಸ್ಪಿಟಲ್ ಸರ್ಚಿಂಗ್ ಮಾಡಿ ಎಲ್ಲ ಏನ್ ಕೊಡ್ಲತ್ತಾರ, ಸರ್ವಿಸ್ ಏನ್ ಕೊಡ್ಲತ್ತಾರ ಅಂತ ಎಲ್ಲರಿಗೆ ಸಹಕರಿಸಬೇಕು. ಧನ್ಯವಾದಗಳು.